ಬಾನೆತ್ತರದಲ್ಲಿ ನಿಂತು ಬೆಂಗಳೂರಿನ ಸೌಂದರ್ಯ ಕಣ್ತುಂಬಿಸಿಕೊಳ್ಳಲು ಸರ್ಕಾರ ಹೊಸ ಪ್ಲಾನ್ ಒಂದನ್ನು ಮಾಡಿದೆ. ದೇಶದ ಅತಿ ಎತ್ತರದ ಸ್ಕೈಡೆಕ್ ನಿರ್ಮಾಣ ಮಾಡಲು ಹೊರಟಿದೆ. ವೀಕ್ಷಣಾ ಗೋಪುರ ನಿರ್ಮಿಸಲು ಸರ್ಕಾರ ಈ ಭಾಗದ ಪ್ರದೇಶ ಆಯ್ಕೆ ಮಾಡಿದೆ. ಏನಿದು ಸ್ಕೈಡೆಕ್, ಎಲ್ಲಿ ನಿರ್ಮಾಣವಾಗಲಿದೆ, ಯಾವಾಗಿನಿಂದ ಸಿಗುತ್ತೆ ಅಂತ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಹೆಮ್ಮಿಗೆಪುರದಲ್ಲಿ ಸ್ಕೈಡೆಕ್ ನಿರ್ಮಾಣ. ಹೆಮ್ಮಿಗೆಪುರದಲ್ಲಿರುವ 25 ಎಕರೆ ಭೂಮಿಯಲ್ಲಿ ನಗರದ ಅತಿ ದೊಡ್ಡ ಟವರ್ ಸ್ಕೈಡೆಕ್ ನಿರ್ಮಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹೆಮ್ಮಿಗೆಪುರದಲ್ಲಿ ಸ್ಕೈಡೆಕ್ ಸುಮಾರು 250 ಮೀಟರ್ ಎತ್ತರದಲ್ಲಿ ನಿರ್ಮಾಣವಾಗಲಿದ್ದು, ಪ್ರವಾಸಿ ತಾಣವನ್ನಾಗಿಸುವುದಕ್ಕೆ ಉದ್ದೇಶಿಸಲಾಗಿದೆ. ಹೀಗಾಗಿ ಬೆಂಗಳೂರಿನ ದಕ್ಷಿಣ ಹಾಗೂ ನೈಋತ್ಯ ದಿಕ್ಕಿನಲ್ಲಿ ನಗರದ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗುವುದಿಲ್ಲ ಎನ್ನಲಾಗಿದೆ. ಎಚ್ಎಎಲ್ ಭೂಮಿ ನೀಡಲು ನಿರಾಕರಿಸಿದ ಮೇಲೆ ಬಿಬಿಎಂಪಿ 3 ಸ್ಥಳಗಳನ್ನು ಗುರುತಿಸಿತ್ತು. ಅದರಲ್ಲಿ ಹೆಮ್ಮಿಗೆಪುರ ಕೂಡ ಒಂದಾಗಿತ್ತು. ನಗರದ ಸಚಿವರು ಹಾಜರಿದ್ದ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಮ್ಮಿಗೆಪುರ ಸೇರಿದಂತೆ ಜ್ಞಾನಭಾರತಿ ಆವರಣ ಮತ್ತು ಕೊಮ್ಮಘಟ್ಟ ಪ್ರದೇಶವನ್ನು ಸ್ಕೈಡೆಕ್ ನಿರ್ಮಾಣಕ್ಕೆ ಪ್ರಸ್ತಾಪಿಸಿದರು. ಜ್ಞಾನಭಾರತಿ ಆವರಣ ಸುಮಾರು 1201 ಎಕರೆ ಪ್ರದೇಶದಲ್ಲಿದ್ದು, ಇದರಲ್ಲಿ ಪ್ರವಾಸಿ ತಾಣ ಮಾಡಿದರೆ ಪಕ್ಷಿ ಸಂಕುಲಕ್ಕೆ ತೊಂದರೆಯಾಗುತ್ತೆ. ಜೊತೆಗೆ ಶೈಕ್ಷಣಿಕ ತಾಣವಾಗಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗತ್ತೆ ಎಂದು ಈ ಪ್ರಸ್ತಾವವನ್ನು ಕೈಬಿಡಲಾಯಿತು. ಪ್ರಧಾನಿ ಮೋದಿ ಅವರಿಗಾಗಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಿದ್ದ ಕೊಮ್ಮಘಟ್ಟ ಪ್ರದೇಶ ತುಂಬಾ ಜನದಟ್ಟಣೆಯಾಗಿರುವುದರಿಂದ ಅದನ್ನು ಕೈಬಿಡಲಾಯಿತು. ನೈಸ್ ಸಂಸ್ಥೆ ಅಧೀನದಲ್ಲಿರುವ ಹೆಮ್ಮಿಗೆಪುರದ 25 ಎಕರೆ ಪ್ರದೇಶದಲ್ಲಿ ಸ್ಕೈಡೆಕ್ ನಿರ್ಮಾಣ ಮಾಡಲು ನಗರದ ಸಚಿವರು ಸಮ್ಮತಿಸಿದರು. ತುರಹಳ್ಳಿ ಅರಣ್ಯ ಪ್ರದೇಶ ಸೋಮಪುರ ಈ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು, ತಲಘಟ್ಟಪುರ ಮೆಟ್ರೋ ನಿಲ್ದಾಣ 5 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲದೆ ಈ ಪ್ರದೇಶ ಡಿಕೆ ಶಿವಕುಮಾರ್ ವಿಧಾನಸಭಾ ಕ್ಷೇತ್ರ ಕನಕಪುರಕ್ಕೂ ಹತ್ತಿರವಾಗಿದೆ ಎಂದು ಅಂತಿಮಗೊಳಿಸಲಾಯಿತು ಎನ್ನಲಾಗಿದೆ. ಸ್ಕೈಡೆಕ್ ನಿರ್ಮಾಣ ಪ್ರದೇಶ ನಿಗದಿಪಡಿಸುವ ಬಗ್ಗೆ ಸಚಿವ ಸಂಪುಟದಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಗುತ್ತೆ. ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣವನ್ನು ಗಮನದಲ್ಲಿಟ್ಟುಕೊಂಡು ಸ್ಥಳವನ್ನು ಅಂತಿಮಗೊಳಿಸುವ ಯಾವ ಉದ್ದೇಶವೂ ಇಲ್ಲ. ಎಲ್ಲ ದೃಷ್ಟಿಕೋನಗಳಿಂದಲೂ ಆಲೋಚನೆ ಮಾಡಿ ತೀರ್ಮಾನ ಮಾಡಲಾಗುತ್ತೆ ಎಂದು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಕೈಡೆಕ್ ಅನ್ನ ಅಬ್ಸರ್ವೇಷನ್ ಡೆಕ್ ಅಂತ ಕರೆಯಲಾಗುತ್ತೆ. ಕನ್ನಡದಲ್ಲಿ ಇದನ್ನ ವೀಕ್ಷಣಾ ಗೋಪುರ ಅಂತ ಹೇಳಬಹುದು. ಹೆಸರೇ ಹೇಳುವಂತೆ ಎತ್ತರದ ಕಟ್ಟಡದಲ್ಲಿ ನಿಂತು ಸುತ್ತಮುತ್ತಲ ಸುಂದರ ದೃಶ್ಯ ವೀಕ್ಷಣೆಗೆಂದು ಕಟ್ಟಲಾಗುವ ಗೋಪುರ ಇದು. ಸಾಮಾನ್ಯವಾಗಿ ಗಗನಚುಂಬಿ ಕಟ್ಟಡದ ಮೇಲೆ ವೀಕ್ಷಣಾ ಗೋಪುರದಂತೆ ರಚನೆ ಮಾಡಲಾಗುತ್ತೆ. ಇದರಲ್ಲಿ ನಿಂತು ನಗರ ಅಥವಾ ಆ ಪ್ರದೇಶದ ಸುತ್ತಮುತ್ತಲಿನ ದೃಶ್ಯ ಕಾವ್ಯವನ್ನ ಸವಿಯಬಹುದು. ಅಲ್ಲದೆ ದೂರದ ಪ್ರದೇಶಗಳನ್ನು ಕೂಡ ವೀಕ್ಷಿಸುವುದಕ್ಕೆ ದೂರದರ್ಶಕಗಳನ್ನು ಕೂಡ ಒಳಗೊಳ್ಳುವ ಸಾಧ್ಯತೆ ಇದೆ. ವೀಕ್ಷಣಾ ಗೋಪುರ ನಿರ್ಮಾಣದ ಉದ್ದೇಶವೇನು? ಇದು ನಿರ್ಮಾಣವಾದರೆ ಅತ್ಯದ್ಭುತ ಪ್ರವಾಸಿ ತಾಣವಾಗಲಿದೆ. ಪ್ರವಾಸಿಗರು ಕಟ್ಟಡದ ಮೇಲಿನಿಂದ ಬೆಂಗಳೂರು ನಗರವನ್ನು ಅದ್ಭುತವಾಗಿ ಸವಿಯಬಹುದು. ವೀಕ್ಷಣಾ ಡೆಕ್ನ ಹೊರತಾಗಿ ಪ್ರಸ್ತಾವಿತ ಗೋಪುರದಲ್ಲಿ ಹಲವಾರು ಬಗೆಯ ಮನರಂಜನಾ ಚಟುವಟಿಕೆಗಳು ಇರಲಿವೆ. ಫನ್ ಸೌಲಭ್ಯಗಳು, ಶಾಪಿಂಗ್ ಪ್ರದೇಶ, ರೆಸ್ಟೋರೆಂಟ್ಗಳು, ಥಿಯೇಟರ್, ಸ್ಕೈ ಗಾರ್ಡನ್ ಕೂಡ ಇರಲಿದೆ. ಚೀನಾದ ಶಾಂಘೈನಲ್ಲಿನ ಶಾಂಘೈ ಟವರ್ ಯೋಜನೆಯನ್ನ ಪ್ರೇರಣೆಯಲ್ಲಿಟ್ಟುಕೊಂಡು ಆಸ್ಟ್ರಿಯಾದ ಕೂಪ್ ಹೆಮ್ಮೆಲ್ಬ್ ಎಯು ಸಂಸ್ಥೆಯು ವಿಶ್ವ ವಿನ್ಯಾಸ ಸಂಸ್ಥೆ ಸಹಯೋಗದಲ್ಲಿ ಸ್ಕೈಡೆಕ್ ನಿರ್ಮಿಸುವುದಕ್ಕೆ ವಿನ್ಯಾಸ ಸಿದ್ಧಪಡಿಸಿದೆ. 10 ಎಕರೆ ಜಾಗದಲ್ಲಿ 360 ಮೀಟರ್ ಎತ್ತರದ ವೀಕ್ಷಣಾ ಗೋಪುರ ನಿರ್ಮಾಣ ಮಾಡಲು ಸಿದ್ಧತೆ ನಡೆದಿದೆ. ಯೋಜನೆ ಕಾರ್ಯಗತವಾದರೆ ನಾಗರಿಕರು ಆಕಾಶದಿಂದ ಕಾಣುವ ಬೆಂಗಳೂರಿನ ಸೌಂದರ್ಯವನ್ನ ಸವಿಯಬಹುದು. ಶಾಂಘೈ ಟವರ್ 600 ಮೀಟರ್ ಎತ್ತರದಲ್ಲಿದ್ದು, ಬೆಂಗಳೂರಿನ ಗೋಪುರ ಅಷ್ಟು ಎತ್ತರದಲ್ಲಿ ನಿರ್ಮಾಣವಾಗದಿದ್ರೂ ದೇಶದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.